झिलका रे झिलका रे झिलका रे झिलका झिलका रे झिलका 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 रे झिलका झिलका रे झिलका रे झिलका रे शबनम जैसी लड़की तेरे युक्त दिल की खिड़की ये ಹಾಡನೊಂದು ಕೇಳಿ ಶಾಮ से सुबह ಕಣ್ಣಲ್ಲಿ ತುಂಬ ಕಾಜಲ್ ಜಲ್ಲೆನ್ನು ನನ್ನ ಪಾಯಲ್ मुझे नाचने दो ये शाम से सुबह नायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गणेशाय भालचन्द्राय श्रीगणेशाय धीमहि ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿತ ತಾಳಕ್ಕೆ ಕುಣಿತ ನನ್ನ ಬಿಟ್ಟು ಅರ್ಧ ದಾರಿಯಲ್ಲಿ ಕೈಯ ಕೊಟ್ಟು ಕೇಳು ನನ್ನ ದುಡ್ಡು ಮಾಡ್ತೀನಿ ರಟ್ಟು ಬಾಳಲಾರೆ ನಿನ್ನ ಬಿಟ್ಟು ಪಂಚರಂಗಿ ಗಿಣಿಯು ನೀನು ಮಿಂಚು ನಿನ್ನ ಹೊಳೆವ ಕಣ್ಣು ಕುಡಿಸಬಲ್ಲೆ ಜಗವನ್ನು ಕಾಳಿದಾಸ ಕಾಣಲಿಲ್ಲ ರವಿ ವರ್ಮ ನೋಡಲಿಲ್ಲ ಇಂಥ ಮುದ್ದು ಹೆಣ್ಣನ್ನು ಹಿಂದೆ ಸೃಷ್ಟಿ ಮಾಡಲಿಲ್ಲ ಮುಂದೆ ಸೃಷ್ಟಿ ಮಾಡಲಾರ ಬ್ರಹ್ಮ ಇದ್ದ ಚೆಲುವನ್ನು ಯಾವ ಶಿಲ್ಪಿ ಕಳೆದ ನಿನ್ನ ಯಾವ ಕುಂಚ ಬಳೆದ ಬಣ್ಣ ಬ್ಯೂಟಿ ಸ್ಪರ್ಧೆ ಹೋದ್ರೆ ಚೆಲುವೆ ಲೋಕ ಲೂಟಿ ಮಾಡಿ ಬಿಡುವೆ ಹೋಗಬೇಡ ಹುಡುಗಿ ನನ್ನ ಬಿಟ್ಟು ಅರ್ಧ ದಾರಿಯಲ್ಲಿ ಕೈಯ ಕೊಟ್ಟು छनक छनक छन छनक खनक खन छनक छनक खनक खनक खन मेरा झुमका उठा के लाया यार वे जो गिरा था बरेली के बाजार में मैं तो ठुमका लगा के शर्मा गई बोली घूम कर बता दे के मैं आ गई मुझको लगा के नाच
ತಾರೆ ಜುಳು ಜುಳು. So here we have Bhargavi from Chatura team. ನೋಡೋಣ ಭಾರ್ಗವಿ ಏನು ಬರ್ತಿದ್ದಾರೆ. ಬನ್ನಿ ಭಾರ್ಗವಿ. ಈ ಸಾಫ್ಟ್ವೇರ್ ಜಗತ್ತಲ್ಲಿ ಲೂಸ್ ಹೇರ್ಸ್ ಅನ್ನೋ ದುನಿಯಾ ಇರಬೇಕಾದ್ರೆ ನಾನು ಬರೆದಿರೋದು ಒಬ್ಬಳು ಹೆಂಡತಿ ತನ್ನ ಗಂಡನ್ನು ಜಡೆ ಹಾಕು ಅಂತ ಪ್ರೇರೇಪಿಸ್ಬೇಕು. ಇದನ್ನು ನಾನು ಕವಿತಾ ಅನ್ನೋ ಒಬ್ಬರು ಕಂಟೆಸ್ಟೆಂಟ್ಗೆ ಬರ್ತೀನಿ. ಕವಿತಾ ಅವರೇ ಯಾಕೆ ಇದು ಮಾಡೋಕ್ಕೆ, ಯಾಕೆ ಅವರನ್ನ ಸೆಲೆಕ್ಟ್ ಇಲ್ಲ, ಸ್ವಲ್ಪ ಗಡ್ವಣಿ ಥರ ಕಾಣಿಸಿದ್ರು ನನಗೆ. ಸೊ ಐ ಥಾಟ್ ಈ ಪ್ಲೀಸಿಂಗ್ ಕ್ಯಾರೆಕ್ಟರ್ ಅವ್ರು ಹೇಗೆ ಮಾಡ್ತಾರೆ ನೋಡೋಣ ಅನ್ನಿಸ್ತು. ಸೊ ಐ ಜಸ್ಟ್ ಥಾಟ್ ಓಪನ್ ನೈಸ್ ಥಾಟ್. ಥ್ಯಾಂಕ್ ಯು ಭಾರ್ಗವಿ ಸೊ ಮಚ್. ಸೊ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಸುಚೇತಾ ಫ್ರಮ್ ಚತುರಾ ಟೀಮ್. ನಾನು ನಾಯಿ ಭಾಷೆಯಲ್ಲಿ ಬೈಯುವುದು ಅಂತ ಬರ್ತಿದ್ದೀನಿ. ಐ ಥಾಟ್ ದಿಸ್ ಇಸ್ ದ ಕ್ರೇಜಿಯಸ್ಟ್ ಒನ್ ಸ್ಪೀಕ್ ಇನ್ ಡಾಗ್ಸ್ ಲ್ಯಾಂಗ್ವೇಜ್. ನಾಯಿ ಭಾಷೆಯಲ್ಲಿ ಮಾತಾಡಬೇಕಾ? ಯಾರಿಗೆ ಈ ಟಾಸ್ಕ್ ಹೇಳ್ತೀರಾ? ಇದು ಪುಷ್ಪಾ ಹೇಳಿ ಅವ್ರು ಬರ್ತಿದ್ದೀನಿ. ಚತುರಾ ಟೀಮ್ ಇಂದ ನಮ್ಮ ಥರ್ಡ್ ಕಂಟೆಸ್ಟೆಂಟ್ ವಿದ್ಯಾ. ಏನು ಬರ್ತಿದ್ದೀರಾ? ಭಿಕ್ಷೆ ಬೇಡದು ಅದು ಟೀಮ್ ಚಾಣಕ್ಷದಿಂದ ಅಶ್ವಿನಿ. ಕ್ರೇಜಿ ಆಗಿರುತ್ತಾ? ಖಂಡಿತ. ಬಿಕಾಸ್ ಯಾಕೆಂತಂದ್ರೆ ಶಿ ಇಸ್ ಅ ಬ್ಯೂಟಿಷಿಯನ್. ಸೊ ಅದಕ್ಕೆ ಡೆಡ್ ಆಪೋಸಿಟ್ ಅವ್ರು ಇದ್ದು. ಸೊ ಹಾಗಾಗಿ ನಾನು ಅವ್ರನ್ನ ಆಯ್ದಕ್ಕೆ ಸೆಲೆಕ್ಟ್ ಮಾಡಿ. ಈ ಟಾಸ್ಕಲ್ಲಿ ಒಂದು ಟ್ವಿಸ್ಟ್ ಇದೆ. ಟ್ವಿಸ್ಟ್ ಏನಂದರೆ ಬೇರೆ ಕಂಟೆಸ್ಟೆಂಟ್ಗೋಸ್ಕರ ಅವ್ರು ಏನು ಮಾಡಬೇಕು ಅಂತ ಟಾಸ್ಕ್ ಬರೆದಿದ್ರು ಆ ಟಾಸ್ಕನ್ನು ಅವರೇ ಮಾಡಬೇಕು. ಇಷ್ಟೊಂದು ಕ್ರೇಜಿ ಆಗಿರುತ್ತೆ ಈ ಟಾಸ್ಕ್ ಮಾಡಿದರೆ, ಹಿಂಗೆ ಮಾಡಿದರೆ ತುಂಬ ಕ್ರೇಜಿ ಆಗಿರುತ್ತೆ, ತುಂಬ ಫನ್ನಿ ಆಗಿರುತ್ತೆ, ತುಂಬ ಎಂಜಾಯ್ ಮಾಡಬಹುದು ಅಂತ ತುಂಬ ಡಿಸ್ಕ್ರಿಪ್ಷನ್ ಕೊಟ್ಟರು ನನ್ನ ಹತ್ರ. ಈಗ ಅಷ್ಟೇ ಕ್ರೇಜಿಯಾಗಿ, ಅಷ್ಟೇ ಫನ್ನಿಯಾಗಿ, ಅಷ್ಟೇ ಬ್ರಿಲಿಯಂಟ್ ಆಗಿ ಅವರವರೇ ಮಾಡಬೇಕು, ಆಯಿತಾ? ಮತ್ತೆ ಇದು ಕಂಪಲ್ಸರಿ, ನೋ ಎಕ್ಸ್ಕ್ಯೂಸಸ್. ನಾನು ಬರೆದಿರೋದು ಒಬ್ಬಳು ಹೆಂಡತಿ ತನ್ನ ಗಂಡನ್ನು ಜಡೆ ಹಾಕು ಅಂತ ಪ್ರೇರೇಪಿಸ್ಬೇಕು. ಇದನ್ನು ನಾನು ಕವಿತಾ ಅನ್ನೋ ಒಬ್ಬರು ಕಂಟೆಸ್ಟೆಂಟ್ಗೆ ಬರ್ತೀನಿ. ರೀ ಮದುವೆಗೆ ಮುಂಚೆ ನೆಮ್ಮದಿಯಾಗಿದ್ದೆ. ಲೂಸ್ ಹೇರ್ಸು, ಬಾಯ್ ಕಟ್ಟು, ಅದು ಇದು ಅಂದ್ಕೊಂಡು ಉದ್ದ ಜಡೆ ಎಲ್ಲ ಹುಡುಗಿ ಬೇಕು ಅಂದಿದ್ದಲ್ಲ. ಇವಾಗ ಹಾಕ್ಕೊಂಡಿದ್ದೀನಿ, ದಯವಿಟ್ಟು ಬಂದು ನಂಗೆ ಜಡೆ ಹಾಕ್ರಿ. ರೀ ಇವಾಗ ಏನು ಬೇಕು? ಓಕೆ, ವೀಕೆಂಡಲ್ಲಿ ಎಣ್ಣೆ ಹೊಡೆಯೋಕ್ಕೆ ಪರ್ಮಿಷನ್ ಕೊಡ್ತೀನಿ. ಒಂದೇ ಒಂದು ದಿವಸ ನನಗೆ ಜಡೆ ಹಾಕ್ರಿ. ಇಲ್ಲ ಅಂದರೆ ನಾಳೆ ಹೋಗ್ಬಿಟ್ಟು ನನಗೂ ನಿಮಗೂ ಡಿಫ್ರೆನ್ಸ್ ಇರಲ್ಲ, ಇಬ್ಬರದು ಬಾಯ್ ಕಟ್ಟು. ಓಕೆನಾ? ಥ್ಯಾಂಕ್ ಯು. ಎಷ್ಟು ಕೆಟ್ಟದಾಗುತ್ತೋ ಅಷ್ಟು ಕೆಟ್ಟದಾಗಿ ಬೈಬೇಕು, ಆದರೆ ನಗ್ನಕೊಂಡು ಬೈ. ಓಕೆ, ಕ್ರೇಜಿ ಆಗಿರುತ್ತಾ ಇದು? ನಿಜವಾಗ್ಲೂ ಕ್ರೇಜಿ ಆಗಿರುತ್ತೆ. Funny ಆಗಿರುತ್ತಲ್ವಾ? ಕೋಪ ಬಂದ್ರೆ ಬೈಯಕ್ಕಾಗೋದು, ಅದ್ರ ನಗ್ನಗ್ತಾ ಬೈಯೋದು ರಿಯಲಿ ಕ್ರೇಜಿ. ಯಾರಿಗೋಸ್ಕರ ಈ ಟಾಸ್ಕ್ ಬಂದಿದ್ದೀರಾ? ವಿಜಯ ಅಂತ. ಲೋ ಬೇವರ್ಸಿ ತು ನಿನ್ನ ಏನೋ ಲೋ ಬಿಕ್ನಾಸಿ, ನನ್ನ ಹತ್ರ ಅದೆಲ್ಲ ಇಟ್ಕೋಬೇಡ ಮಗ. ಹೋಯ್ತಾರೋ ಸುಮ್ಮನೆ ಬಿ ಪಿ ರೈಸ್ ಮಾಡಬೇಡ. ನಿನ್ಗೇನು ಹೋಗೋಲೋ. ಅಯ್ಯೋ ಲೋ, ಏನೋ ನಿಂದು ಕತೆ, ಯಾಕೋ ಬರ್ತೀಯ ನನ್ನ ಹತ್ರ? ಸುಚಿತ್ರ ಅವರು, she is very soft natured and she is very sweet type of girl.
ಸೊ ನನಗೆ ಅವ್ರಿಗೆ ಒಂದು ಚಾಲೆಂಜಿಂಗ್ ಆಗಿರೋದನ್ನ ಕೊಡೋಣ ಅಂತ ಅನಿಸ್ತು. ಅದಕ್ಕೆ ನಾನು ಅವ್ರಿಗೆ ಹಿಜ್ರತ್ ವರ್ಕ್ ಮಾಡೋದಕ್ಕೆ ಹೋಗಿದ್ದೆ. सैया बली प्यार का दुश्मन हाय 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 प्यार का दुश्मन हाय 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 लड़का और लड़की हाँ जी तुम दिल जीना माने हाँ जी ना जितना छोड़े ಚಾಣಾಕ್ಷ ಟೀಮಿಂದ ಕಂಟೆಸ್ಟೆಂಟ್ ನಂಬರ್ 1 ನಾಗಲಕ್ಷ್ಮಿ ರಮೇಶ್. ತಿಥಿ ಮಾಡಿಸೋ ಪುರೋಹಿತರಾಗಿ ಆ್ಯಕ್ಟ್ ಮಾಡಬೇಕಾ? ಯಾಕೆ ಬರ್ದಿದ್ದೀರಾ ಜೋರಾಗಿ? ನಾನು ಆಶಾಗೆ ಬರ್ತೀನಿ. ಯಾಕೆ ಆಶ್ರಮ ಬರ್ತಿದ್ದೀರಾ? ಐ ಥಿಂಕ್ ಅವಳಿಗೆ ಈ ಆ್ಯಕ್ಟಿಂಗ್ ಬರೋದು ಇಲ್ಲ ಆ್ಯಂಡ್ ಆ ಇದಕ್ಕೆ ಅಂತ ಏನೋ ಪರ್ಫಾರ್ಮ್ ಮಾಡೋಕ್ಕೆ ಮಾಮೂಲು ಪುರೋಹಿತರಾದರೆ ಎಲ್ಲರೂ ಮಾಡಿಬಿಡ್ತಾರೆ. ತಿಥಿ ಮಾಡ್ಸೋಕ್ಕೆ ಅಂದರೆ ಅದಕ್ಕೆ ಪರ್ಫಾರ್ಮೆನ್ಸು ಸ್ವಲ್ಪ ಕಷ್ಟ ಇರುತ್ತೆ. ಅವಳಿಗೆ ಕೊಟ್ಟರೆ ಅದು ನಂಗೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಏನಪ್ಪ ಯಾರ್ದು ತಿಥಿ? ನಿಮ್ಮ ಅಪ್ಪಂದಾ? ಚೆನ್ನಾಗಾಯ್ತು ಬಿಡು. ಹೌದಾ? ಓ ಎಷ್ಟು ತಿಂಗಳಾಯ್ತು ತಿಳ್ಕೊಂಡು? 3 ತಿಂಗಳಾಯ್ತಾ? ನಿಮ್ಮಮ್ಮ ಇವರ ಇಲ್ಲ ಅವರು ಹೋಗಿದ್ದಾರಾ? ಓ ಚೆನ್ನಾಗಾಗೋಯ್ತು. ತಿಥಿ ಮಾಡ್ತಿದೆಯಲ್ಲ ಅಳಬಾರ್ದು, ನಕ್ಕೊಂಡು ಮಾಡು. ಹೊಡಿಬೇಡ ಅಷ್ಟೊಂದು ಹೊಡಿಬೇಡ, ನಗ್ತಾನೆ ಮಾಡು. ಹೋಗಿರೋರು ಏನೇನು ನಾವು ಹತ್ಬಿಟ್ಟು ಬಂದುಬಿಡ್ತಾರ, ಏನಾಗಲ್ಲ. ಚೆನ್ನಾಗಿ ಮಾಡು, ನಮ್ಮ ಹತ್ರ ಹೇಳ್ತಿರ್ತೀನಿ. ಇದು 3 ಪಿಂಡ ಇಡು ಅಲ್ಲಿ. ಓ ಎಷ್ಟು ಚೆನ್ನಾಗಿ ಮಾಡ್ಯಾಳಪ್ಪ. ಸುಚಿತ್ರಾ ಅವ್ರಿಗೆ ಜೋಕರ್ ಥರ ಆ್ಯಕ್ಟ್ ಮಾಡೋಕ್ಕೆ ಕ್ರೇಜಿ ಆಗಿರುತ್ತಾ? ಜೋಕರ್ ಥರ ಆ್ಯಕ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾಕೆ ಸುಚಿತ್ರಾ ಅವರು ಜೋಕರ್ ಮಾಡೋಕ್ಕೆ ಚೆನ್ನಾಗಿ ಮಾಡ್ತಾರೆ? ಅವರು ಜೋಕರಿ ತುಂಬ ಚೆನ್ನಾಗಿ ಮಾಡ್ತಾರೆ, ಅದಕ್ಕೋಸ್ಕರ ಅವ್ರಿಗೆ. ನಪುಂಸಕರಾಗಿ ವರ್ತಿಸಬೇಕು. ಯಾರಿಗೆ ಬಂದಿದ್ದೀರಾ? ವಿದ್ಯಾ ಅವರಿಗೆ ಬಂದಿದ್ದೀವಿ. ಯಾಕೆ ವಿದ್ಯಾ ಅವರು? ಯಾಕೆಂದರೆ ಅವ್ರು ಸ್ವಲ್ಪ ಬಾಯ್ ಥರ ಬಿಹೇವ್ ಮಾಡ್ತಿರ್ತಾರೆ, ಸೊ ಅದಕ್ಕೋಸ್ಕರ ಅವರಿಗೆ ಅಂತ ಬಂದಿದ್ದೀವಿ. And I'm going to give the stars to Aishwarya. She can act with 50-50. It will be more crazy. Tough and crazy as well. 50-50 ನನಗೆ ಅರ್ಥ ಆಗಿಲ್ಲ. ಏನು 50-50 ಸ್ವಲ್ಪ ಬೆಸ್ಸಿಂಗ್. ಐ ಮೀನ್ ಏನು ಮಾಡಬೇಕು ಅವರು ಅಂತ ಒಂದು ಲೈನಲ್ಲಿ. ಅವ್ರ ವಾಕಿಂಗ್ ಸ್ಟೈಲು, ಅವ್ರು ಮಾತಾಡೋ ಸ್ಟೈಲು, ಕೇಳೋ ಗಾನ ಕೇಳ್ತಾರಲ್ಲ, ಸಿಗ್ನಲಲ್ಲಿ ಮೈ ಮೇಲೆ ದೆವ್ವ ಬಂದಿರೋ ಥರ ಆಡಬೇಕು. ಯಾರು ಮಾಡಬೇಕು ಈ ಟಾಸ್ಕ್? ಸುಚೇತಾ. ಯಾಕೆ ಸುಚೇತಾ? If she does that, ಓಕೆ, so it will be crazy. ನಾವು ನಾಗಲಕ್ಷ್ಮಿ ರಮೇಶ್ ಅವರು ಬೆಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತ ಬರ್ತಿದ್ದೀನಿ. ಓಕೆ, ಕ್ರೇಜಿ ಆಗಿರುತ್ತಾ? ಕ್ರೇಜಿ ಆಗುತ್ತೆ. ಅವರೊಬ್ಬರು ಕ್ಲಾಸಿಕಲ್ ಡ್ಯಾನ್ಸರ್ ಅಂತ ಗೊತ್ತು ನನಗೆ. ಓಕೆ, ಅದಕ್ಕೆ ಅವ್ರಿಗೆ ಬೆಲ್ಲಿ ಡ್ಯಾನ್ಸ್ ಮಾಡುವ ಹೇಗಿರುತ್ತೆ ಅನ್ನೋ ಗೊತ್ತಿರೋದಕ್ಕೋಸ್ಕರ ನಾನು ಅದು ಬರ್ತಿದ್ದೀನಿ. ಬೆಲ್ಲಿ ಡ್ಯಾನ್ಸ್ ವಿದ್ಯಾ ಅವರಿಗೆ ಭಿಕ್ಷುಕ ಅದನ್ನ ಹೇಗೆ ಅವನು ಭಿಕ್ಷೆಯನ್ನ ಮನೆ ಮನೆಗೆ ಹೋಗಿ ಒಂಥರ ಕ್ರಿಯೇಟಿವ್ ಆಗಿ ಅವನು ಕೇಳಬೇಕು, ಅದನ್ನ ಅವರು ಮಾಡಿ ತೋರಿಸಿದ್ರು. ಅಶ್ವಿನಿ ಅವರಿಗೆ ಏನ್ ಬಂದಿದೆ? ನಿಮ್ಮ ರೋಶಿನಿ ಅವ್ರ ತಲೆ ಕೂದಲಿನ ಇನ್ಸೆಟ್ ಬರುತ್ತೆ. ಕ್ರೇಜಿ ಆಗಿರುತ್ತಾ? ಯಾ, ಆಫ್ ಕೋರ್ಸ್. 1 2 3 4 5 6 7 8 9 10 11 12
31, 32, 33, 34, 35, 36, 37, 38, 39, 40, 41, 42, 43, 44. ಮಂಗಳಮುಖಿಯವರು ಅವರು ಸ್ಟ್ರೀಟಲ್ಲಿ ಅವರ ಕ್ಲೈಂಟ್ಸ್ ಅಥವಾ ಪಾರ್ಟನ್ನು ಯಾವ ರೀತಿ ಪಿಕ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವರ ಆಟಿಟ್ಯೂಡ್ಸ್ ಇರ್ಬೋದು, ಆಕ್ಟಿವಿಟೀಸ್ ರೋಡ್ ಸೈಡಲ್ಲಿ ಹೇಗೆ ಅವರು ಇದು ಮಾಡ್ತಾರೆ ಅಂತ. ಯಾರಿಗೋಸ್ಕರ ಬರ್ತಿದ್ದೀರಾ ಕ್ಲಾಸ್? ಚತುರ್ಚುಟ್ಟಿಂದ ವಿದ್ಯಾ ಅವ್ರಿಗೋಸ್ಕರ ಬರ್ತಿದ್ದೀನಿ. ಯಾಕೆ ವಿದ್ಯಾ? ವಿದ್ಯಾ ಶೀಸ್ ಲೈಕ್ ಬಾಯಿಶ್. ನಾನು ಅಬ್ಸರ್ವ್ ಮಾಡಿದ ಹಾಗೆ ಅವರ ಡ್ರೆಸ್ಸಿಂಗ್ ಸ್ಟೈಲ್ ಇರ್ಬೋದು, ವಾಕಿಂಗ್ ಸ್ಟೈಲ್ ಪ್ರತಿಯೊಂದು ಕೂಡ ಆಟಿಟ್ಯೂಡ್ ಎಲ್ಲ ಬಾಯಿಶ್ ಇದೆ. ಬಟ್ ಆ ಥರ ಇರಬೇಕಂತ ಹೇಳಿದರೆ ಅದು ಮಂಗಳಮುಖಿ ಒಂದು ಸ್ವಲ್ಪ ಟಫ್ ಇದೆ. ಶಿ ಕ್ಯಾನ್ ಡೂ ಇಟ್ ಅಲ್ಲ ಅಂತ ಅನಿಸ್ತದೆ. ಅವ್ರು ಮಾಡಿದರೆ ಇನ್ನೂ ಫನ್ನಿ ಆಗಿರುತ್ತೆ, ಕ್ರೇಜಿ ಆಗಿರುತ್ತೆ ಅಂತ ಅನಿಸ್ತದೆ. Shaurya team and the contestant number 2, Ashwini. Think you have a balloon in your hand, it's going to blast. ಅಂದರೆ ಅವ್ರಿಗೆ ಬ್ಲೋ ಮಾಡಿಬಿಟ್ಟು ಅವ್ರಿಗೆ ಬ್ಲಾಸ್ಟ್ ಆಗುತ್ತೆ ಅನ್ನೋ ಹೆದರಿಕೆಯಲ್ಲಿ. ನಿಮಗೆ ಇವಾಗ ನಾವು ಬ್ಲೋ ಮಾಡ್ತೀವಲ್ವಾ, ಇಲ್ಲ ಎಷ್ಟೋ ಜನಕ್ಕೆ ಹೆದರಿಕೆ ಇರುತ್ತೆ, ನಾವು ಅದನ್ನು ಬ್ಲೋ ಮಾಡಿದ್ರೆ ಎಲ್ಲಿ ಬ್ಲಾಸ್ಟ್ ಆಗೋಗ್ಬಿಟ್ಟು ಅಂತ. ಸೊ ಬ್ಲಾಸ್ಟ್ ಮಾಡಿ ಅದು ಕಟ್ಟಿದ ಮೇಲೆ ಅವ್ರಿಗೆ ಹೆಂಗೆ ಮೇಂಟೈನ್ ಮಾಡ್ತಾರೆ ಅಂದರೆ ಅದು ಹಿಂಗೆ ಬ್ಲಾಸ್ಟ್ ಆಗಿಬಿಡುತ್ತೆ ಅನ್ನೋದು. ಇಟ್ಸ್ ಲೈಕ್ ಎ ಫೆದರ್ ಗೋಯಿಂಗ್ ಟು ದಟ್ ಮೇಂಟೈನ್. ಹಾಂ, ದೇ ಹ್ಯಾವ್ ಟು ಮೇಂಟೈನ್. ಲೈಕ್ ಬಲೂನ್ ಇಲ್ಲ, ಇಟ್ಸ್ ಜಸ್ಟ್ ವಿತ್ ಪ್ರಾಪ್ಸ್ ಮಾಡೋದು ಈಸಿ. ವಿತೌಟ್ ಪ್ರಾಪ್ಸ್ ನಾವು ಅದನ್ನು ಎಲ್ಲರಿಗೂ ಎಕ್ಸಿಕ್ಯೂಟ್ ಮಾಡೋದು ಕಷ್ಟ ಇರುತ್ತೆ. ಯಾರಿಗೋಸ್ಕರ ಬಂತು? ಆ್ಯಕ್ಚುಲಿ ಇದು ಭಾರ್ಗವಿ. ಯಾಕೆ ಭಾರ್ಗವಿ? ಸೊ ಅವರು ಅವಾಗಲೇ ಭರತನಾಟ್ಯ ನಾಟಕ ಮಾಡಿದೆ. ಶಿ ವಾಸ್ ಎಕ್ಸ್ಪ್ರೆಷನ್ಸ್ ವೆರಿ ನೈಸ್. ಸೊ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ. Shaurya team and the contestant number 3, Priyanka. ನವರಸಗಳನ್ನು ನಟಿಸಿ ತೋರಿಸಬೇಕು. ನಾಗಲಕ್ಷ್ಮಿ ಅವರನ್ನ ಹೇಳಿದ್ದೀನಿ, ಯಾಕಂದರೆ ಅವರು ಡ್ಯಾನ್ಸಲ್ಲಿ ಭರತನಾಟ್ಯ ಮಾಡಿದ್ರಲ್ವಾ. ಸೊ ಭರತನಾಟ್ಯ ಕಲ್ತಿರೋರಿಗೆ ಅವ್ರು ಕಲ್ತಿದ್ದಾರಂತೆ. ಸೊ ಅವ್ರಿಗೆಲ್ಲ ನವರಸಗಳು ಗೊತ್ತಿರತ್ತೆ ಅಂತ ನಾನು ಅವ್ರಿಗೆ ಇದು ಟಾಪಿಕ್ ಕೊಟ್ಟಿದ್ದೀನಿ.
ಭಿಕ್ಷೆ ಬೇಡದು ಅದು ಟೀಮ್ ಚಾಣಕ್ಷ ಇಂದ ಅಶ್ವಿನಿ. ಯಾಕೆಂತಂದ್ರೆ ಶಿ ಇಸ್ ಅ ಬ್ಯೂಟಿಷಿಯನ್, ಸೊ ಅದಕ್ಕೆ ಡೆಡ್ ಆಪೋಸಿಟ್ ಅವ್ರು ಇದ್ರದ್ದು. ಸೊ ಹಾಗಾಗಿ ನಾನು ಅವ್ರನ್ನ ಆ ಇದಕ್ಕೆ ಸೆಲೆಕ್ಟ್